ಅಮ್ಮನ ಜೊತೆ ಹೋಗ್ತಿದ್ದ ತಾನೆ, ನೀನೇ ಕೆತ್ಕೊಂಡಿದ್ದು. ಬಾ ಅವನ್ ಬಾ, ಬಿಡ್ತೀನಿ ಬಾ. ಅವ್ ಏನೋ ಕಂಡು ಹಿಡಿತಾರೆ ಅಂದ್ರೆ ಏನು ಹಂಗ ನಮ್ಮ ಬೈಯೋದು. ಮಾತಾಡ್ತೈತೆ ಮಾತಾಡ್ತಾ ಹಂಗೆ ಗುರಾಯಿಸ್ಬಿಟ್ಟು. ಬ್ರೆಡ್ ಆಮ್ಲೆಟ್ ಆಯಿತು. ಬ್ರೆಡ್ ಆಮ್ಲೆಟ್ ಅಲ್ಲ, ಥೂ ಏನೋ ಆಗೈತೆ ನಂಗೆ, ಏನೇನೋ ಮಾತಾಡ್ತಾ ಇದ್ದೀನಿ. ಈ ಕಡೆ ಓಪನ್ ಇರೋದು, ಈ ಕಡೆಯಿಂದ ಹಿಂಗೆ ಹೊಡಿತಾ ಇದ್ದೀನಿ, ಬರ್ತಾ ಇಲ್ಲ ಅಂತ. ಅವ್ರ ಅಮ್ಮನ ಜೊತೆ ಹೋಗ್ತಿದ್ದ ತಾನೆ, ನೀನೇ ಕೆತ್ಕೊಂಡಿದ್ದು. ಬಾ ಅವನ್ ಬಾ, ಬಿಡ್ತೀನಿ ಬಾ. ಹೋಗಮ್ಮ, ದಿನ ನಾನು ಬಟ್ಟೆ ಗಿಟ್ಟೆ ಹಾಕೊಂಡಿಲ್ಲ, ಏನಿಲ್ಲ. ಬಾಯ್ ಲಡ್ಡು, ಬಾಯ್ ಬಾಯ್. ಮಗ ಇವತ್ತು ಬಾಯ ಮಾಡಲಿಲ್ಲ, ಬಾಯ್ ಅಂತಾನೆ. ಸೊ ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಬುಕ್ ಮಾಡಿದ್ದೀನಲ್ಲ, ಅದೆಲ್ಲ ಇವತ್ತು ನಾಳೆ ಏನೋ ಬರುತ್ತೆ. ಅದು ಕ್ರ್ಯಾಂಕಿಗೆ ಅಂತ ಬುಕ್ ಮಾಡಿದೆ, ಇವತ್ತು ನಾಳೆ ಬರ್ತದೆ. ಮಾಡಬೇಕು. ಅದು ಬಿಟ್ಟರೆ ಮಂಗಳವಾರ ಊರಿಗೆ ಹೋಗ್ಬೇಕು. ನಾಳೆನೇ ಹೋಗ್ಬೇಕಾಯ್ತು ಊರಿಗೆ. ಆ್ಯಕ್ಚುಲಿ ನಾಳೆ ಹೋಗಿ ತಿರ್ಗಾ ಮಂಡೇ ಬರಬೇಕು ಆಫೀಸ್ಗೆ. ಮಂಡೇ ಟ್ಯೂಸ್ಡೇ ಹಾಫ್ ಡೇ ಮಾಡಿಕೊಂಡು ತಿರ್ಗಾ ಟ್ಯೂಸ್ಡೇಯಿಂದ ಹೋಗ್ಬೇಕು ಊರಿಗೆ. ಅದಕ್ಕೆ ಎರಡು ಸತಿ ಹೋಗಿ ಬರೋದು ಯಾಕೆ, ಮತ್ತು ಅಲ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ಬರಬೇಕಾಗ್ತದೆ ಸೋಮವಾರ. ಅದಕ್ಕೆ ಬೇಡ ಅಂದ್ಕೊಂಡು ಒಂದು ದಿವಸಲ್ಲಿ ಮಂಗಳವಾರ ಮಧ್ಯಾಹ್ನ ಹೋಗೋಣ ಅಂತ ಫಿಕ್ಸ್ ಆದ. ಬನ್ನಿ, ಇವಾಗ ನಮ್ಮ ಅಪ್ಪ ಏನೋ ಮಾಡ್ತಾಯಿದ್ದೆ, ತಿಂಡಿ ನಾನು ತಿಂಡಿ ಹೊರಬೇಕು ಆಫೀಸ್ಗೆ. ನಮ್ಮ ಅಪ್ಪ ಏನೋ ಮಾಡ್ತಾಯಿದ್ದೆ, ನಮ್ಮಮ್ಮ ತಿಂಡಿ ಏನೋ ಮಾಡೈತೆ ನೋಡಿದ್ಯಮ್ಮ ನೀನು. ನನ್ನ ಮನೆಗೆ ಇವಾಗ ಆಫೀಸಾಗ ಇವರು ಕೇಳ್ತಾರಾ ಏನು ತಿಂಡಿ ಅಂತ. ಸುಮ್ಮನೆ ನಾನು ಹೇಳೋಂಗೆ ಇಲ್ಲ, ಸುಮ್ಮನೆ ನಕ್ಕೂರೇ ಸಾಕೋರು ಹೇಳ್ಬಿಡ್ತಾರೆ ಏನು ತಿಂಡಿ ಅಂತ. ಅವು ಏನೋ ಕಂಡು ಹಿಡಿತಾರೆ ಅಂದ್ರೆ ಏನು ಹಂಗ ನಮ್ಮ ಬೈಯೋದು. ನಮ್ಮಮ್ಮ ಅವ್ರದ್ದೇನು ಹೋಗ್ಬೇಕು ಅಂತ ಅಂತೈತಿ. ಗೈಸ್ ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ರೈಟ್ ಹ್ಯಾಂಡಾಗಿ ಮಾಡ್ತಾಯಿದ್ದೀನಿ ವಿಡಿಯೋ. ನನಗೆ ಗೊತ್ತಿಲ್ಲ ರೈಟ್ ಹ್ಯಾಂಡ್ ಹ್ಯಾಂಗ್ ಮಾಡ್ತಾಯಿದ್ದೀನಿ ವಿಡಿಯೋನ. ಲೇಟ್ ಆಗಬೇಕು ಇವತ್ತು. ಬನ್ನಿ ಅಂದರೆ ಏನು ಪೇಷಂಟ್ ಒಂದು ಸ್ವಲ್ಪ 2000 years later. ಗೈಸ್ ಮೊಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ತರಕಾರಿ ತಗೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಹಂಗೆ ಬದನೆಕಾಯಿ ತಗೊಂಡು ಬದನೆಕಾಯಿ ತಗೊಂಡು ಹೋಗ್ತಾ ಇದ್ದೀನಿ. ಗೈಸ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಗೈಸ್ ತುಂಬ ದಿನ ಆದಮೇಲೆ ಈ ಥರ ತರಕಾರಿ ಮೊಟ್ಟೆ ನಾನೇ ತಗೊಂಡು ಹೋಗ್ತಾ ಇರೋದು, ತುಂಬ ದಿನ ಆದಮೇಲೆ. ಗೈಸ್ ಮನೆಗೆ ಬಂದೆ. ಇವಾಗ ಮೊಟ್ಟೆ ತಂದಿದ್ನಲ್ಲ, ಈ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ಳೋಣ. ಆಮ್ಲೆಟ್ ಮಾಡ್ಕೊಂಡು ಅಂದಾಗೆ ನೆನ್ಸ್ಕೊಂಡು ತಿನ್ನಬೇಕು. ಯಾಕೆಂದರೆ ಬರೀ ಅನ್ನ ಸಾಂಬಾರುಗಳು ಇಳಿಯಲ್ಲ ನನಗೆ. ನೋಡಿ ಇವಾಗಲೂ ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ರೈಟ್ ಹ್ಯಾಂಡ್ ಬರೀ ಅನ್ನ ಸಾರು ಊಟ ಇಳಿಯಲ್ಲ. ನಮ್ಮಮ್ಮ ಹಂಗೆ ಅಂತ ಚಿಕ್ಕವಳಿದ್ದಾಗ ಅನ್ನ ಸಾಂಬಾರು ತಿಂತಾ ಇರ್ಲಿವ ಅಂತ, ಬರೀ ಮೊಟ್ಟೆ ಇದ್ರೇನಂತ ತಿಂತಾಯಿದ್ದು. ಹಾಂ ಮಾತಾಡ್ತೈತೆ ಗೈಸ್, ಮಾತಾಡ್ತಾ ಹಂಗೆ ಗುರಾಯಿಸ್ಬಿಟ್ಟು. ಗೈಸ್ ಇವಾಗ ನಮ್ಮ ಅಮ್ಮನೇ ಯಾಕೆ ಕೊಡ್ತೈತೆ ನನಗೆ? ಹ್ಞೂ ಯಾಕಿಲ್ಲಪ್ಪ, ಇವತ್ತಿಗೆ ಎಂಚೇನಕ್ಕೆ ಇಕ್ದೆ? ಇವಾಗ ಇದಕ್ಕೆ ಮೊಟ್ಟೆ ಹೊಡೆದಾಕೊಂಡು ಹಾಕೊಂತೀನಿ ಗೈಸ್. ನೋಡೋಣ ತಡ್ರಿ, ಹಾಕೊಂಡು ಸಿಗ್ತೀನಿ ಗೈಸ್. ಬಟ್ರ್ ಐತೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹಂಗೆ ಇಟ್ಟರೆ ಹಂಗೆ ಇರ್ತೈತೆ. ಅದಕ್ಕೆ ಇವಾಗ ಬಟ್ರ್ ಆಮ್ಲೆಟ್. ಗೈಸ್ ಇನ್ನೇನು ಆಗೇ ಹೋಯ್ತು. ಸೊ ಮಲ್ಲಿ ತೆಲುಗುನು ಮಾತಾಡ್ತಾ ಇನ್ನು ಬರ್ತಾ ನಮ್ಮ ಅಮ್ಮನ ಥರ ಅರ್ಧ ಬರ್ತಾ ತೆಲುಗು ಕನ್ನಡ. ಬ್ರೆಡ್ ಆಮ್ಲೆಟ್ ಆಯಿತು. ಬ್ರೆಡ್ ಆಮ್ಲೆಟ್ ಅಲ್ಲ, ಥೂ ಏನೋ ಆಗೈತೆ ನಂಗೆ, ಏನೇನೋ ಮಾತಾಡ್ತಾ ಇದ್ದೀನಿ. ಬಟರ್ ಎಗ್ ಆಮ್ಲೆಟ್ ಆಯಿತು. ಇವಾಗ ಅನ್ನ ಇಕ್ಕೊಂತೀನಿ ಅದು. ಮತ್ತು ಮೊಟ್ಟೆ ಒಂದು ಬೇಯ್ತೈತೆ. ಹಾಂ ಮೊಟ್ಟೆ ಒಂದು 4 ಜನಕ್ಕೆ ಒಂದು ಆಮ್ಲೆಟ್ ಒಂದು. ಗೈಸ್ ಅನ್ನ ಸಾಂಬಾರು ಮೊಟ್ಟೆ. ಗೈಸ್ ಹೋಗಿ ಇನ್ನೊಂದು ಹಾಕೊಬಂದೆ ಮೊಟ್ಟೆ. ಯಾಕೆ ಇನ್ನೂ ತಿನ್ನಬೇಕು ಅನ್ನಿಸ್ತು ಮೊಟ್ಟೆ, ಅದಕ್ಕೆ ಇನ್ನೊಂದು ಹಾಕೊಬಂದೆ. Day 2. ಇವತ್ತು ಡೇಟು ಊಟ ಎಲ್ಲ ಮುಗಿಸಿ ಇಲ್ಲಿ ಕಬ್ನಾಲ್ಗೆ ಬಂದಿದ್ದೀವಿ. ನಾನು ಕಬ್ನಾಲ್ ಕುಡಿಯೋಣ ಅಂತ. ಯಾರೂ ಇಲ್ಲ ಇವತ್ತು, ನಾವಿಬ್ಬರೇ ಹುಡುಗರು.
ಮಾಡಿದೆ ಮೈಸೂರು ಫೋನು ನಂಬರ್ ಸಿಗ್ತದೆ. ಬರ್ತಾ ಇರ್ತೀವಿ ಅಷ್ಟೇ, ಗೊತ್ತಾಗಲ್ಲ ನಿಮಗೆ. ಹಾಂ, ನಮ್ಮನ್ನೇ ನಾವೆಲ್ಲಿ ಕಾಣ್ತೀವಿ ಭವನ. ಏನೋ ಅಕ್ಕ ಹೇಳ್ತಾಳೆ. ಗೈಸ್, ಆಫೀಸ್ ಮುಗಿಸ್ಕೊಂಡು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ತಿರ್ಗಾ ಇರೋ ಅಂಗಡಿಗೆ ಹೋಗ್ಬೇಕು ಅಂತ ಅಮ್ಮ. ಮನೆಗೆ ಹೋಗಿ ಒಂದು ಸ್ವಲ್ಪ ತಿದ್ದಿ ಹೋಗೋಣ ಬರೀ. ಹಾಗೆ ನಿನ್ನೆ ನಾನು ಮೆಟ್ರೋ ಹತ್ತಿದ್ದೀನಿ, ಅವಾಗ ಫೋನ್ ಮಾಡೋರೆ ಪಾರ್ಸಲ್ ಅವರು. ಪಾರ್ಸಲ್ ಬಂದೈತೆ ಅಂತ ಆಫೀಸ್ ಹತ್ರ. ಅದಕ್ಕೆಲ್ಲ ವಾಚ್ಮೆನ್ ಕೊಟ್ಟಿದೆ. ಇವಾಗ 2 ಪಾರ್ಸಲ್ ಬಂದೈತೆ. ಅದರಲ್ಲಿ ಒಂದು ಓಪನ್ ಮಾಡೋ ಅಂಥದ್ದು, ಒಂದು ಓಪನ್ ಮಾಡಿದಿರೋಂಥದ್ದು. ಏನಕ್ಕೆ ಅಂದರೆ ಅದು ಪ್ರ್ಯಾಂಕು ಯೂಸ್ ಆಗ್ತೈತೆ. ಒಂದು ಕ್ರೇಜಿ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಆಫೀಸ್ ಕೊಲೀಗ್ಸು, ಫ್ಯಾಮಿಲಿ ಹತ್ರ ಎಲ್ಲ. ಅದು ಮೇ ಬಿ ನಾಳೆ ಇಲ್ಲ, ನಾಡ್ದು ಅಂದರೆ ಇವತ್ತು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಮಾಡ್ತಿರೋದೆಲ್ಲ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ ವೀಡಿಯೋ. ನಾಳೆ ಒಂದು ವೀಡಿಯೋ, ಮಂಡೇ ಮಾಡ್ತೀನಿ ಆ ಪ್ರ್ಯಾಂಕು. ತುಂಬ ಕ್ರೇಜಿ ಇರ್ತೈತೆ, ಆ ಥರ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸು ಮಾಡೋರೆ, ನಾನು ಮಾಡ್ತಾಯಿದ್ದೀನಿ. ನೋಡೋಣ. ಇವಾಗ ಇದನ್ನು ಓಪನ್ ಮಾಡಿ ತೋರಿಸೋದೇ ಬೇಡ, ಯಾಕೆ ಅಂದರೆ ಅದು ನೋಡ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಅದು ನೋಡ್ತಿದ್ದಂಗೆ ಎಲ್ಲ ಓಡೋಗ್ಬಿಡ್ತಾರೆ, ಅದಕ್ಕೆ ಬೇಡ. ಅದು ಬಿಟ್ಟರೆ ಇದು ಮಾಮೂಲಿ ರೋಲ್ ಅಂತ ತರಿಸಿದ್ದೆ, ಅದು ಅಷ್ಟೇ. ಇನ್ನೇನಿಲ್ಲ, ಅದು ಇನ್ನೇನು ತೋರಿಸೋದು. ಅದನ್ನು ಓಪನ್ ಮಾಡೋಕ್ಕೂ ಆಗ್ತಿಲ್ಲ ಒಂದೇ ಕೈಯಲ್ಲಿ. ಓಪನ್ ಮಾಡಿ ಈ ಕಡೆ ಓಪನ್ ಇರೋದು, ಈ ಕಡೆಯಿಂದ ಹಿಂಗೆ ಹೊಡಿತಾ ಇದ್ದೀನಿ, ಬರ್ತಾ ಇಲ್ಲ ಅಂತ. ಮಾಮೂಲಿ ಇದು ರೋಲ್ ಅಂತ ತರಿಸಿದ್ದೆ, ನೀವೇ ರೋಲ್ ಅಷ್ಟೇ. ಇವಾಗ ನಮ್ಮ ಅಮ್ಮನ ಕರ್ಕೊಂಡು, ನಮ್ಮ ಅಪ್ಪ ಬಂದಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಅದೇ ಬಟ್ಟೆ ತರಬೇಕಂತೆ ಅಂಗಡಿಗೆ ಹೋಗಿ. ಬಟ್ಟೆ ಅಂದರೆ ಬಟ್ಟೆ ಪೀಸ್ಗಳು, ಯಾರಿಗೋ ಬಟ್ಟೆ ಹಾಕ್ತವ್ರು ನಾಳೆ, ಆ ಬಟ್ಟೆ ಪೀಸ್ ತರಕ್ಕೆ ಹೋಗಬೇಕು. ಅಷ್ಟೆಲ್ಲ ಹೋಗಿ ಬಂದು ಇವಾಗ ಎಂಡ್ ಮಾಡ್ತೀನಿ. ನಾಳೆಯಿಂದ ಬೇರೆ ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕೆಲ್ಲ ಊರಿಗೆ ಹೋಗಬೇಕು. ಆ ಊರಿಗೆ ಹೋದ್ಮೇಲೆ ಊರಲ್ಲಿ ಏನು ಮಾಡ್ತೀನೋ ಗೊತ್ತಿಲ್ಲ. ಅದಾದಮೇಲೆ ಊರಿಂದ ಬಂದಮೇಲೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀನಿ ವೀಡಿಯೋಸು. ಅದಿನ್ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಗೈಸ್, ನಾನು ನಮ್ಮ ಅಪ್ಪನ ಕರ್ಕೊಬಂದು ಮನೆಗೆ ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡಿದ್ದೀನಿ ನಮ್ಮ ಅಮ್ಮ ಬರೋದಕ್ಕೆ ಅಂತ. ಅಲ್ಲಿಂದ ನಮ್ಮ ಅಮ್ಮ ಕೆಳಗಡೆ ಬರಬೇಕು. ಹೇಳಿದ್ನಲ್ಲ ಅಂಗಡಿಗೆ ಹೋಗಿ ಬಟ್ಟೆ ತರಬೇಕು ಅಂತ, ಅದಕ್ಕೆ. ಗೈಸ್, ನಮ್ಮ ಅಮ್ಮ ಬರೋಲ್ಲ ಅಂತ ನೀನೇ ಹೋಗಿ ತಗೊಂಬರೋದು ಅಂತ ಅದಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಗೈಸ್, ಟವಲ್ ತಗೊಂಡು ಹೋಗ್ತಾ ಇದ್ದೀನಿ. ಬಟ್ಟೆ ಪೀಸ್ ಎಲ್ಲ ತಗೊಬೇಕಾಗಿತ್ತು. ನಮ್ಮಮ್ಮ ಬೇಡ, ಇವಾಗ ಸದ್ಯಕ್ಕೆ ಟವಲ್ ಅಂತ ತಗೊಂಬರೋದು, ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ. ಈಗ ನಮಗೂ ಅದೇ ಬೇಕಿದ್ದು. ನಮ್ಮಮ್ಮ ಬಂದಿದ್ರೆ ಇನ್ನೂ 1 ಗಂಟೆ ಮಾಡಿರೋದು, ನಾನು ಹೆಂಗೋ 5 ನಿಮಿಷಕ್ಕೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಲ್ಲ, ಇನ್ನು 2 ವಿಡಿಯೋ ಆದಮೇಲೆ, ಇನ್ನೊಂದು ವಿಡಿಯೋ ಆದಮೇಲೆ ಪ್ರ್ಯಾಂಕ್ ವಿಡಿಯೋ, ಮಂಡೇ ಪ್ರ್ಯಾಂಕ್ ವಿಡಿಯೋ ಮಾಡ್ತೀನಿ. ನೋಡೋಣ ಹೆಂಗೆ ಬರ್ತೈತೆ ಅಂತ. ತುಂಬ ಚೆನ್ನಾಗಿ ಬರ್ತೈತೆ ಅಂದ್ಕೊಂಡಿದ್ದೀನಿ. ಅಷ್ಟೇ, ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್, ಗುಡ್ ನೈಟ್. ಅಷ್ಟೇ.